ಸರ್ ಪಂಜಾಬಿ ಅವರಾದ್ರೂ ಕೂಡ ಅದ್ಭುತವಾಗಿ ಹಾಡಿದ್ದಾರೆ. ಸೊ ನಿಮ್ಗೆ ಜಸ್ಟಿಫೈ ಮಾಡಿದಾರಾ ನಿಮ್ಮ ಒಂದು ಲಿರಿಕ್ಸ್ಗೆ ಜಸ್ಕರಣ್ ಅಂತ? ಜಸ್ಕರಣ್ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಮೇಯ್ನ್ ಏನಾಗುತ್ತೆ, ಈ ಬೇರೆ ಭಾಷೆಯ ಸಿಂಗರ್ಸ್ನ ಹಾಡಿಸುವಾಗ ಹಾಡಿಸೋರ ಕನ್ನಡ ಚೆನ್ನಾಗಿರ್ಬೇಕಾಗುತ್ತೆ. ಯಾಕೆಂದರೆ ಇವ್ರಿಗೆ ಹೇಳಕ್ಕೆ ಬರ್ದಿದ್ರೆ ಅವರು ಹೆಂಗಿರುತ್ತೆ ಅಲ್ವಾ. ಸೊ ಚೆನ್ನಾಗಿ ಹಾಡಿಸಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ, ಡೈರೆಕ್ಟ್ರು ಮತ್ತು ನಮ್ಮ ಅರ್ಜುನ್ ಜನ್ಯ ಹಾಡಿಸಿರೋದು. ಚೆನ್ನಾಗಿ ಹಾಡಿಸಿದ್ದಾರೆ, ಅದು ಮುಖ್ಯ. ಯಾಕೆಂದರೆ ಬೇರೆ ಬೇರೆ ಸಿಂಗರ್ಸ್ ನೀವು ನೋಡಿರ್ತೀರಿ, ಎಲ್ಲೆಲ್ಲೋ ತಪ್ಪು ಪಲಕುಗಳಿರುತ್ತೆ. ಅದು ಹಂಗಿಲ್ಲ, ಇದು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅವರು. ಜಸ್ಕರಣ್ ಒಂಥರ ಫ್ರೆಶ್ ಆಗಿದೆ ಅವ್ರ ವಾಯ್ಸ್, ಚೆನ್ನಾಗಿ ಅನಿಸುತ್ತೆ. ಸರ್ ಇದರಲ್ಲಿ ಬರ್ತಕ್ಕಂಥ ಕೆಲವ್ರ ಹೆಸರುಗಳು ಇವಾಗ ಟ್ರೋಲ್ ಆಗ್ತಿರೋ ಮೀಮ್ಸ್ ಅಲ್ಲೆಲ್ಲ ಏನು ಬರ್ತಿದೆ, ಈಗ ರಶ್ಮಿಕಾ ಆಶಿಕಾ ಎಲ್ಲ ಇಲ್ಲ, ಮಾಳವಿಕದಷ್ಟೇ ಟ್ರೆಂಡ್, ಮಾಳವಿಕದ ಇವಾಗ ಅವ ಅನ್ನೋಂಥದ್ದು. ಸೊ ನಿಮ್ಮಿಂದ ಅವ್ರೀಗ ಏನು ಮೇನ್ ಸ್ಟ್ರೀಮಿಗೆ ಬರುವಂತಾಯ್ತು. ಅವ್ರು ಮಲಯಾಳಮಲ್ಲಿ ತುಂಬ ಫೇಮಸ್ ಆಗಿ ನಂಬರ್ 1 ನಟಿ ಆಗಿದ್ರು ಕೂಡ, ಶೈನ್ ಆದರೂ ಕನ್ನಡದಲ್ಲಿ ರಶ್ಮಿಕಾ ಆಶಿಕಾ ಸೈಡ್ಗೆ ಹೋಗಿ ಅಂತ ನಮ್ಮ ಮೀಮ್ ಪೇಜ್ ಅವರು ಆಗ್ತಿದ್ದಾರೆ, ಮಾಳವಿಕಾ ಟ್ರೆಂಡ್ ಆಗಿದ್ದಾರೆ. ಸೊ ಏನು ನಮ್ಮ ಕನ್ನಡದ ಹುಡುಗಿರಿ ಆ್ಯಕ್ಟ್ರ್ ಸೈಡ್ಗೆ ಹೋಗ್ಬೇಕು, ಯಾರು ಸೈಡ್ಗೆ ಹೋಗಲ್ಲ. ಎಂಟರ್ಟೈನ್ಮೆಂಟ್ ಅಷ್ಟೇ, ಎಂಟರ್ಟೈನ್ಮೆಂಟ್ ಆಗಿ. ಸೊ ಎಲ್ಲ ಕಾಗಳು ನಮ್ಮವ್ರೆ, ಯಾಕಂದರೆ ಕಾ ಅಂದರೆ ಕನ್ನಡಿಗರೇ. ನಮ್ಮ ನೆಲಕ್ಕೆ ಬಂದ್ಮೇಲೆ ಅವ್ರು ಕನ್ನಡಿಗರೇ ಅಷ್ಟೇ. ಸರ್ ಅದ್ರಲ್ಲಿ ತುಂಬಾ ಜನದ ಹೆಸರು ಕಾಯಿಂದನೇ ಎಂಡ್ ಆಗುತ್ತೆ ಸರ್. ನನಗೆ ನೆನಪಿಲ್ಲ ಅಷ್ಟೊಂದು ಜನದ್ದು. ಅವರೆಲ್ಲರ ಹೆಸರುಗಳು ಯಾರಾದ್ರೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಏನಂದ್ರೆ, ಅದು ಒಳ್ಳೆ ಪ್ರಶ್ನೆ ಕೇಳಿದೀನಿ, ಯಾರು ಕೇಳಿಲ್ಲ ಈ ಪ್ರಶ್ನೆ ನನಗೆ. ಅದು ಆ ಜಾಗ ಹೆಂಗಿತ್ತು ಅಂದರೆ, ತನಾನನ ತನಾನನ ತರಾನನ ತರನಾನ ಅಂತಿರುತ್ತೆ. ಸೊ ಎಲ್ಲ ಹೆಸರುಗಳು ಹೇಳೋ ಜಾಗ ಇದು. ಹೆಸರುಗಳು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಈ ಹೆಸರುಗಳು ರೆಗ್ಯುಲರ್ ಇರೋ ಹೆಸರು ಬೇಡ, ಫ್ರೆಶ್ ಆಗಿರ್ಬೇಕು. ಏನಿಲ್ಲ, ಯೋಚನೆ ಮಾಡೋದಷ್ಟೇ. ತರ ಏನು ನನಗೇನು ಇವಾಂಶಿಕಾ, ಶಿಫಾಲಿಕಾ, ಇದು ಯಾರ್ಯಾರು ಹೆಸರುಗಳು ಕೇಳಿದೆ. ಶಿಫಾಲಿಕಾ ಏನು, ಇವಾಂಶಿಕಾ, ಆಕರ್ಷಕ, ಅವೆಲ್ಲ ಹೆಸರುಗಳನ್ನ ಈಗ ಎಲ್ರು ಕೂಡ ನೇಮ್ ಅವ್ರವ್ರ ಮಕ್ಳಿಗೆ ಇಡ್ಬೋದು ಸರ್. ಹಂಗಿದೆ, ಸುಮ್ಮನೆ ಹಂಗೇನೇನೋ ಅನಿಸ್ತು, ಚೆನ್ನಾಗಿ ಸೆಟ್ ಆಯ್ತು. ಅದೇ ಜಾಗ ಸೆಕೆಂಡ್ ಚರಣ ಬಂದಾಗ ಬರುತ್ತೆ. ಅಲ್ಲೇನು ಮಾಡಿದೆ, ಏನು ನೀಲಾವತಿ, ಲೀಲಾವತಿ, ಶರಾವತಿ, ಅಂದರೆ ಗಂಗಾವತಿ, ತುಂಗಾವತಿ, ಈ ಥರ ಫ್ರೆಶ್ ಆಗಿ. ಅದೇ ಇವಾಗ ಯಾಕೆ ಲಿರಿಕ್ ಬಗ್ಗೆ ಮಾತಾಡ್ತಿದಾರಲ್ಲ, ಒಂಚೂರು ಹೊಸದಾಗಿರ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ ಅಲ್ಲಲ್ಲಿ. ಗಾಂಭೀರ್ಯದಲ್ಲಿ ಆ ಥರದ ಆ ಜಾಗ ಎಲ್ಲ. ನೀಲದನಿಯೊಳ ನಿಮ್ಮ ಎಷ್ಟೋ ಜನದ ರೀಲ್ಸ್ ಆಗಿದೆ. ಸೊ ನೀವು ನಿಮ್ಮ ಕ್ರಶ್ ಮತ್ತೆ ನಮ್ಮ ಮೇಡಮ್ನ ನಮ್ಮ ಮೇಡಮ್ ಅಲ್ಲ, ನಿಮ್ಮ ಮೇಡಮ್ನ ನೆನಪು ಮಾಡ್ಕೊಂಡು ಆ 4 ಸಾಲ ಹಾಡ್ಬೋದಾ? ನಾನು ಹಾಡುಗಾರಲ್ಲ, ಸುಮ್ಮನೆ ನನ್ನ ಹಾಡನ್ನ ಹೇಳ್ತೀನಿ ಅಷ್ಟೆ. ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು, ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು. ಸಾಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.